ನೋಡಿ, ಇವ್ರು ಅದನ್ನೇ ಹೇಳಿದ್ದು ನಾನು, ಇವರಿಗೆ ಗುರಿ ಇಲ್ಲ, ಸಂಕಲ್ಪ ಇಲ್ಲ, ಬದ್ಧತೆ ಇಲ್ಲ. ಇವತ್ತು ಈ ಸರ್ಕಾರಕ್ಕೆ ಬಯಲುಸೀಮೆ ಪ್ರದೇಶಕ್ಕೆ ನೀರು ಕೊಡ್ರಿ ಅಂದರೆ ಕೊಳಚೆ ನೀರನ್ನು ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ. ಕೊಳಚೆ ನೀರು ಕೊಡೋದು. ದೇಶದಲ್ಲಿ ಯಾರಾದರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದ್ದಾರೇನ್ರಿ? ಇವತ್ತು ಬೆಂಗಳೂರು ನಗರದ ಜನರಿಗೂ ಗೊತ್ತಿಲ್ಲ ಇನ್ನು. ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಇವತ್ತು ತರಕಾರಿ, ಹಣ್ಣು ಎಲ್ಲಿಂದ ಬರ್ತಾ ಇದೆ? ಇದೇ ಕೊಳಚೆ ನೀರಲ್ಲಿ 2 ಸಲ ಇವರು 2 ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದ್ದಾರಲ್ಲ, ಆ ನೀರನ್ನೇ ಆ ಒಂದು ಹಣ್ಣು, ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು. ಇದರಿಂದ ಭಾಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವುದೂ ಚಿಂತೆನೇ ಇಲ್ಲ. ಆಯ್ತಪ್ಪ, ನಿಮಗೆ ಕೃಷ್ಣಾ ನದಿ ಮೂಲದಿಂದ ಬರೋಕ್ಕಾಗದೇ ಇದ್ದರೆ ಎತ್ತಿನ ಹೊಳೆ ಆದರೂ ನೀವು ಮುಗಿಸ್ಬೇಕಾಗಿತ್ತು. ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಲ್ಲ. ಇನ್ನು ಸಕಲೇಶ್ಪುರದ ಹತ್ರ ಇದೆ ನಿಮ್ಮ ನೀರು. ಸುಮ್ಮನೆ 8,000 ಕೋಟಿಗೆ ಪ್ರಾರಂಭ ಆದಂಥ ಒಂದು ಯೋಜನೆ ಈಗ 25,000 ಕೋಟಿ ಅಂತಾರೆ. ಇನ್ನೂ ಕೂಡ ಸಕಲೇಶ್ಪುರದಲ್ಲಿದೆ. ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಟಗೆರೆ ಜಮೀನು ಮಧ್ಯೆ ಇನ್ನೂ ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ. ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ. ನಿಮ್ಮ ಮಂತ್ರಿಗಳಲ್ಲೇ, ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ. ವಾಟರ್ ಸ್ಟೋರೇಜ್ ಕೂಡ ಇನ್ನು ಪಾಯಿಂಟ್ ಸರಿ. ಸುಮ್ಮನೆ 27ಕ್ಕೆ ನಾವು ನೀರು ಕೊಡ್ತೀವಿ ಅಂತ ಹೇಳ್ತೀರಿ. ಹೆಂಗೆ ಕೊಡ್ತೀರಿ? ಇವತ್ತಿವ್ರಿಗೆ ಬದ್ಧತೆ ನಿಜವಾಗ್ಲೂ ಕೂಡ ಬಯಲುಸೀಮೆಯಲ್ಲಿ 1 ಕೋಟಿ ಜನ ಇದ್ದಾರೆ. ನಿಮಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನು ಭೇಟಿ ಮಾಡಿ, ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ನೀರು ಅವ್ರದ್ದು, ಆಂಧ್ರದ್ದು. ಅಲ್ಲಿಂದ ನೀವು ಒಂದು 5-10 TMCಯನ್ನು ನೀರು ತಗೊಂಡು ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ, ಚಿತ್ರದುರ್ಗ, ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವರಿಗೆ ಅದೇ ನೀರನ್ನು ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು. ಯಾರೂ ಫ್ರೀಯಾಗಿ ಕೊಡಲ್ಲ, ನಾನು ಒಪ್ಕೊಳ್ತೀನಿ. ಯಾವ ರಾಜ್ಯ ಕೂಡ ಫ್ರೀಯಾಗಿ ನೀರನ್ನು ಕೊಡಲ್ಲ. ಆ ರೀತಿಯ ಒಂದು ಆಲೋಚನೆನೂ ಇಲ್ಲ, ಆ ರೀತಿಯ ಒಂದು ಮಾತುಕತೆನೂ ಪ್ರಾರಂಭ ಆಗಿಲ್ಲ.